ಇದು ಕಾಂಗ್ರೆಸ್ ಮಾಡ್ತಾ ಇರುವಂತ ಆರೋಪ. ಇನ್ನು ನಾವು ಶಾಸಕಿ ಭಾಗೀರಥಿ ಮುರುಳ್ಯ ಅವರನ್ನ ಸಂಪರ್ಕಿಸಿದ್ವಿ ಸುವರ್ಣ ನ್ಯೂಸ್ನಿಂದ. ಏನು ಹೇಳ್ತಾರೆ ನೋಡೋಣ ಮೇಡಮ್ ಅಂತ. ಅವರು ಹೇಳ್ತಾರೆ, ನಿಯಮದ ಪ್ರಕಾರ ನಾನು ಮಾಡಿದ್ದೀನಿ, ಅನುದಾನದ ಹಂಚಿಕೆ ಮಾಡಿದ್ದೀನಿ ಅಥವಾ ಸುವರ್ಣ ನ್ಯೂಸ್ಗೆ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಖಾಸಗಿ ಶಾಲೆ ಇರಬಹುದು, ಆದರೆ ಎಲ್ಲ ಧರ್ಮದ ಮಕ್ಕಳು ಹೋಗ್ತಾರೆ ಆ ಶಾಲೆಗೆ. ಅನುದಾನ ಕೊಡಬಾರದು ಅಂತ ನಿಯಮ ಏನಿಲ್ಲ. ಸರ್ಕಾರಿ ಶಾಲೆಗಳಿಗೆ ಕೊಟ್ಟಿಲ್ಲ ಅಂತ ಸುಳ್ಳು ಆರೋಪ ಮಾಡ್ತಿದ್ದಾರೆ. ನಾನು ಸರ್ಕಾರಿ ಶಾಲೆಗಳಿಗೂ ಕೊಟ್ಟಿದ್ದೀನಿ, 5 ರಿಂದ 10 ಲಕ್ಷ ರೂಪಾಯಿ ಅನುದಾನ ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥ ಸರ್ಕಾರಿ ಶಾಲೆಗಳಿಗೂ ಕೊಟ್ಟಿದ್ದೀನಿ ಅಂತ ಭಾಗೀರಥಿ ಮುರುಳ್ಯ ಮಾತನಾಡಿದ್ದಾರೆ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ. ಸುವರ್ಣ ನ್ಯೂಸ್ ರಿಪೋರ್ಟರ್ ಭರತ್ ಅಂತ ಮಾತಾಡಿ. ಮೇಡಮ್ ಏನಿಲ್ಲ, ನನಗೊಂದು ಇವರು ಈ CM ಗೆ ಒಂದು ಸರಸ್ವತಿ ಕಡಬ ಸರಸ್ವತಿ ಇದು ಕಾಲೇಜ್ ಸ್ಕೂಲ್ ಇದು ಒಂದು 50 ಲಕ್ಷ ಶಾಸಕರ ನಿಧಿಯಿಂದ ಅನುದಾನ ಇಟ್ಟು ಮಾಡಿಸಿದೀರಾ ಅಂತ ಒಂದು ದೂರು ಅವರು ಕೊಟ್ಟಿದ್ದಾರೆ ಅಲ್ಲಿ ಲೋಕಲ್ ಕಾಂಗ್ರೆಸ್. ಅದು ಏನ್ ಮೇಡಮ್, ಅದು ನಿಮ್ಮ ಅದೇನ್ ರಿಯಾಕ್ಷನ್ ಅದಕ್ಕೆ? ಇಲ್ಲ ಎಂತ ಗೊತ್ತುಂಟಾ, ನಮಗೆ 25 ಕೋಟಿ ಸರ್ಕಾರದ ಕೊಡ್ತೇನೆ ಅಂತ ಘೋಷಣೆ ಮಾಡಿದ್ರಾ. ಅದು ನಾರ್ಮ್ಸ್ ಉಂಟು. ನಮಗೆ PW ರೋಡ್ಗೆ ಇಷ್ಟು ಇಡಬೇಕು, ಜಿಲ್ಲಾ ಪಂಚಾಯತ್ ರಸ್ತೆಗೆ ಇಷ್ಟು ಇಡಬೇಕು. ನಮ್ಮ ವಿವೇಚನೆಗೆ ಬಿಟ್ಟದ್ದು ಇಷ್ಟು ಅಂತ ಕೊಟ್ಟಿದ್ದಾರೆ. ವಿವೇಚನೆ ಬಿಟ್ಟದ್ದು, ಶಾಸಕರ ವಿವೇಚನೆ ಬಿಟ್ಟದ್ದು ಯಾವ್ದಕ್ಕೂ ಕೊಡ್ಬೋದು ಅಂತ. ಅದು ಅದ್ರಲ್ಲಿ ಸ್ಕೂಲ್ ಕೊಟ್ಟಿದ್ದೇನೆ. ಸ್ಕೂಲ್ ಅಂದ್ರೆ ಅದು ಪ್ರೈವೇಟ್ ಸ್ಕೂಲ್ ಅಂತ ಹೇಳಿದ್ರು ಎಲ್ಲರೂ ಹೋಗ್ತಾರೆ. ಮುಸ್ಲಿಂ ಮಕ್ಳು ಹೋಗ್ತಾರೆ, ಕ್ರಿಶ್ಚಿಯನ್ ಮಕ್ಳು ಹೋಗ್ತಾರೆ, ಅಲ್ಪಸಂಖ್ಯಾತ ಇದು ಹೋಗ್ತಾರೆ, ಮತ್ತೆ SC ST ಮಕ್ಳು ಹೋಗ್ತಾರೆ, OBC ಅವರು ಹೋಗ್ತಾರೆ, ಎಲ್ಲ ಕಮ್ಯುನಿಟಿ ಹೋಗ್ತಾರೆ ಅಲ್ಲಿ ಸ್ಕೂಲ್ಗೆ. ಹಾಗೆ ನಾವು ಅದಕ್ಕೆ ಇಟ್ಟಿದ್ದೇವೆ. ಕೊಡಬಾರ್ದಂತ ನಮ್ಗೆ ಏನು ನಾರ್ಮ್ಸ್ ಇಲ್ಲ. ನಿಮ್ಮ ವಿವೇಚನೆ ಬಿಟ್ಟದ್ರಲ್ಲಿ ಕೊಡ್ಬೋದು. ಅವ್ರು ಇನ್ನೊಂದು ಅಂದ್ರೆ, ಈಗ ಅಲ್ಲಿನ ತುಂಬಾ ಸರ್ಕಾರಿ ಶಾಲೆಗಳೇ ಇದಾಗಿದೆ, ಅಲ್ಲಿ ತುಂಬಾ ಮೂಲಭೂತ ಸೌಕರ್ಯಗಳಿಲ್ಲ, ಕೆಲವು ಕಟ್ಟಡ ಬೀಳೋದ್ರಲ್ಲಿದೆ, ಅವುಗಳಿಗೆಲ್ಲ ಅನುದಾನ ಕೊಟ್ಟಿಲ್ಲ ಅನ್ನುವಂಥದ್ದು. ನಾನು ಕೊಡ್ಲಿಲ್ಲ ಅಂತ ಅವ್ರು ಸುಳ್ಳಿದ್ರು. ಎಲ್ಲಾ ಶಾಲೆಗಳಿಗೆ ಕೊಟ್ಟಿದ್ದೇನೆ. 10 ಲಕ್ಷ 5 ಲಕ್ಷ ಎಲ್ಲ ಕೊಟ್ಟಿದ್ದೇನೆ. ತುಂಬಾ ಸ್ಕೂಲ್ಗಳಿರುವ ಸ್ಕೂಲ್ಗಳಿಗೆ. ಗವರ್ಮೆಂಟ್ ಸ್ಕೂಲ್ ತುಂಬಾ ಇದೆ. ಅದ್ರೊಟ್ಟಿಗೆ ನಮಗೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಂಟ್ ಬಂದ್ರೆ ನಮಗೆ ಸಪರೇಟ್ ಇಂಥ ಸ್ಕೂಲ್ಗಳಿಗೆ ಇಡ್ಬೇಕು ಅಂತ ಇದೆ. ಅದನ್ನು ಸ್ಕೂಲಿಗೆ ಇಡ್ಬೇಕು, ನಾವು ಬೇರೆ ಕೊಡ್ಲಿಕ್ಕೆ ಆಗುದಿಲ್ಲ. ಒಂದು ಇಷ್ಟು ದೊಡ್ಡ ಅಮೌಂಟ್ ಅನ್ನ ಖಾಸಗಿ ಶಾಲೆಗಳಿಗೆ ಕೊಡಬಹುದಾ ಅಂತ, 50 ಲಕ್ಷದವರೆಗೆ? ಇಲ್ಲ, ನಾವು ಕ್ರಿಯೋಜನಲ್ಲಿ ಅಪ್ರೂವಲ್ ಕಳಿಸಿದ್ದೇವೆ, DC ಅಪ್ರೂವಲ್ ಮಾಡಿ ಕೊಟ್ಟಿದ್ದಾರೆ. ಅದು ಹೇಳಿದ್ರೆ ಅದು ಸ್ಕೂಲ್ ಮಕ್ಕಳು ತುಂಬಾ ಇದ್ದಾರೆ ಅಲ್ಲಿ. ನಾವು ಅದರನ್ನು ಹೊಂದಿಕೊಂಡು ಕೊಟ್ಟದ್ದು, ಮತ್ತೆ ಖಾಸಗಿ ಅಂತ ಕೊಟ್ಟದಲ್ಲ. ಮಕ್ಕಳ ಸಂಖ್ಯೆ ನೋಡಿಕೊಂಡು ಕೊಟ್ಟಿದ್ದೇವೆ. ಬೇಡಿಕೆ ಕೊಟ್ಟದಕ್ಕೆ ನಾವು ಕೊಟ್ಟಿದ್ದೇವೆ. ಮತ್ತೆ ಇನ್ನು ಅಪ್ರೂವಲ್ ಆಗಿ DC ಇಂದ ಅಪ್ರೂವಲ್ ಆಗ್ತದೆ, ಮತ್ತೆ ನೋಡುವ ಏನಾಗ್ತದೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.